ಬಾಗಲಕೋಟೆ ಜಿಲ್ಲೆ ವಿಜಯ ಮಹಾಂತೇಶ ಪ್ರೌಢಶಾಲೆ ಹಾಗೂ ವಿಮ ಬಾಲಿಕೆಯರ ಪ್ರೌಢಶಾಲೆ ಹುನಗುಂದದ ಸನ್ 1998 ರಿಂದ 99ನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿ ಸ್ನೇಹ ಬಳಗದ ವತಿಯಿಂದ ದಿನಾಂಕ ಜೂನ್ 27, 2026 ರಂದು ಸಾಯಂಕಾಲ 4 ಗಂಟೆಗೆ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಹಾಗೂ ದಿನಾಂಕ ಜೂನ್ 28, 2026 ರಂದು ಮುಂಜಾನೆ 9 ಗಂಟೆಗೆ ಗುರುವಂದನಾ ಕಾರ್ಯಕ್ರಮವು ಹುನಗುಂದ ಪಟ್ಟಣದ ವಿಜಯ ಮಹಾಂತೇಶ ನೂತನ ಸಭಾಭವನದಲ್ಲಿ ಜರುಗುವ ನಿಮಿತ್ತ ದಿನಾಂಕ ಜೂನ್ 25, 2026 ರಂದು ಸಾಯಂಕಾಲ 4 ಗಂಟೆಗೆ ಶ್ರೀಕನಕದಾಸ ಬ್ಯಾಂಕಿನ ಕಾರ್ಯಾಲಯದಲ್ಲಿ ಸುದ್ದಿಗೋಷ್ಠಿ ಜರುಗಿತು. ಈ ಒಂದು ಸುದ್ದಿಗೋಷ್ಠಿಯುದ್ದೇಶಿಸಿ ಸ್ನೇಹ ಬಳಗದ ಸದಸ್ಯರಾದ ಭರಮಣ್ಣರಾಮ ವಾಡಗಿ ಹಾಗೂ ಶ್ರೀಕಾಂತದಾದ್ಮಿ ಹಾಗೂ ಹನುಮಂತದಾದ್ಮಿರು ಮಾತನಾಡಿ, ದಿನಾಂಕ ಜೂನ್ 27, 2026 ರಂದು ಸಾಯಂಕಾಲ 4 ಗಂಟೆಗೆ ಸ್ನೇಹ ಸಮ್ಮಿಲನದ ಕೂಟ ಜರಗಲಿದೆ. ನಂತರ ದಿನಾಂಕ ಜೂನ್ 28, 2026 ರಂದು ಗುರುವಂದನಾ ಕಾರ್ಯಕ್ರಮವು ಮುಂಜಾನೆ 9 ಗಂಟೆಗೆ ಹುನಗುಂದ ಪಟ್ಟಣದ ವಿಜಯ ಮಹಾಂತೇಶಿನ ನೂತನ ಸಭಾಭವನದಲ್ಲಿ ಜರುಗಲಿದೆ. ಹಾಗಾಗಿ 1998 ರಿಂದ 99ನೇ ಸಾಲಿನ ಸ್ನೇಹ ಬಳಗದೆಲ್ಲ ಸ್ನೇಹಿತರು ತಪ್ಪದೇ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ನಂತರ ಕಾರ್ಯಕ್ರಮವು ಶ್ರೀಗುರು ಮಹಾಂತ ಸ್ವಾಮಿಗಳು ಮತ್ತು ಶ್ರೀಯಮರೇಶ್ವರ ದೇವರು ಗಚ್ಚಿನಮಠ ಹುನಗುಂದಿವರು ದಿವ್ಯ ಸಾನ್ನಿಧ್ಯದಲ್ಲಿ ಜರುಗಲಿದೆ. ನಂತರ ವಿಮವಿವ ಸಂಘದ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ವೀರಣ್ಣ ಚರಂತಿಮಠರು ಅಧ್ಯಕ್ಷತೆ ವಹಿಸಿದರೆ, ವಿಮವಿವ ಸಂಘದ ಗೌರವ ಕಾರ್ಯದರ್ಶಿಗಳಾದ ಡಾಕ್ಟರ್ ಮಹಾಂತೇಶ ಕಡಪಟ್ಟಿರು ಉದ್ಘಾಟಕರಾಗಿ ಆಗಮಿಸಲಿದ್ದಾರೆ. ನಂತರ ವಿಮ ಪ್ರೌಢಶಾಲೆಯ ನಿವೃತ್ತ ಮುಖ್ಯಗುರುಗಳಾದ ಎಮ್ಮೆಂತೇನಹಳ್ಳಿ ಮುಖ್ಯ ಅತಿಥಿಗಳಾಗಿ ಹಾಗೂ ನಿವೃತ್ತ ಮುಖ್ಯಗುರುಗಳಾದ ಎಒಬಿರಾದಾರ ಹಾಗೂ ಪ್ರಭಾರಿ ಮುಖ್ಯಗುರುಗಳಾದ ಎಸ್ಸಿರಾಜಾಪುರ ಮತ್ತು ಶ್ರೀಮತಿ ಶಶಿಕಲಾಯನ್ರು ಗೌರವೋಪಸ್ಥಿತಿಯನ್ನು ವಹಿಸಲಿದ್ದಾರೆಂದರು. ನಂತರ ಕಲಿಸಿದ ಶಿಕ್ಷಕರಿಗೆ ಹಾಗೂ ಶಿಕ್ಷಕೇತರ ವೃಂದಕ್ಕೆ ಸನ್ಮಾನ ಸೇರಿ ಇತರೆ ಜರುಗುವ ಕಾರ್ಯಕ್ರಮಗಳ ರೂಪರೇಷೆಗಳ ಬಗ್ಗೆ ಪ್ರಸ್ತಾಪಿಸಿದರು. ನಂತರ ಮಗದೊಮ್ಮೆ ವಿದ್ಯಾರ್ಥಿ ಸ್ನೇಹ ಬಳಗದೆಲ್ಲ ಸದಸ್ಯರು ತಪ್ಪದೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಸ್ನೇಹ ಬಳಗದ ವಿದ್ಯಾರ್ಥಿ ಸದಸ್ಯರಾದ ಮುತ್ತುಪೈಲ್, ಮಹಾಂತೇಶರ್ಯಾಕಿ, ಮುತ್ತುವಡವಡಗಿ, ಚಂದ್ರಗುಡಕಡ್ಲಿ, ಸಿದ್ದು ಹವಾಲ್ದಾರ, ಅಬ್ಬು ಕಲಬುರ್ಗಿ, ಕೃಷ್ಣಮೂರ್ತಿ ಜನಾದ್ರಿ, ಮಹಮ್ಮದನೂರ ಖಾಜಿಯರು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ನಾವೆಲ್ಲ ವಿಜಯ ಮಹಾಂತೇಶ ಪ್ರೌಢಶಾಲೆಯಲ್ಲಿ ಅಧ್ಯಯನ ಮಾಡಿದಂತ ಎಲ್ಲ ವಿದ್ಯಾರ್ಥಿಗಳು ಸೇರಿ ಗುರುವಂದನಾ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಈ ಕಾರ್ಯಕ್ರಮವನ್ನು ದಿನಾಂಕ 6, 2026 ರವಿವಾರ ಬೆಳಗ್ಗೆ 9 ಗಂಟೆಗೆ ಶ್ರೀ ವಿಜಯ ಮಹಾಂತೇಶ ವಿದ್ಯಾವರ್ಧಕ ಸಂಘದ ನೂತನ ಸಭಾಭವನದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ದಯವಿಟ್ಟು ಇದರಲ್ಲಿ ಎಲ್ಲ ನಮ್ಮ ಸ್ನೇಹಿತರು, ಇದುವರೆಗೂ ನಾವು ಸಾಧ್ಯವಾದಷ್ಟು ಎಲ್ಲ ನಮ್ಮ ಸ್ನೇಹಿತರಿಗೆ ಫೋನ್ ಮುಖಾಂತರ ಮತ್ತು ವಾಟ್ಸಪ್ ಮೆಸೇಜ್ ಮುಖಾಂತರ ಎಲ್ಲ ಸ್ನೇಹಿತರು ಸುದ್ದಿಯನ್ನು ತಲುಪಿಸಿದ್ದೇವೆ. ಆದರೂ ಕೂಡ ಅನಿವಾರ್ಯ ಕಾರಣಗಳಿಂದಾಗಿ ಯಾರಿಗಾದರೂ ಸುದ್ದಿ ತಲುಪದೇ ಇದ್ದಲ್ಲಿ ಅಥವಾ ಯಾರಿಗಾದರೂ ಸಂದೇಶ ತಲುಪದೇ ಇದ್ದ ಪಕ್ಷದಲ್ಲಿ ಇದನ್ನೇ ಸಂದೇಶ ಅಂತ ಹೇಳಿ ಭಾವಿಸಿಕೊಂಡು ದಯವಿಟ್ಟು ಈ ಸಮ್ಮೇಳನ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಬೇಕು ಅಂತ ಹೇಳ್ಬಿಟ್ಟು ಸ್ನೇಹಿತರನ್ನ ಹಾಗೂ ಎಲ್ಲ ಗುರುಹಿರಿಯರನ್ನ ಕೇಳ್ಕೊಳ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಪ್ರೌಢಶಾಲೆ ಹಾಗೂ ಶ್ರೀ ಭೀಮ ಗುರುವಾಚಾರ್ಯ ಮಠ ಗುರುಗಳ ಸ್ಮಾರಕ ಬಾಲಕಿಯರ ಪ್ರೌಢಶಾಲೆ ಹುನಗುಂದ, ಈ ಎರಡೂ ಶಾಲೆ, ಎರಡೂ ಹೈಸ್ಕೂಲ್, ಎರಡು ಸಪರೇಟ್ ಆಗಿದ್ದಂತ ಹೈಸ್ಕೂಲ್ಗಳು, ಎರಡೂ ಹೈಸ್ಕೂಲ್ಗಳಲ್ಲಿ ಅಧ್ಯಯನ ಮಾಡಿದಂತ 1998, 99, 99ನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳೆಲ್ಲ ಸೇರಿ ಕಾರ್ಯಕ್ರಮವನ್ನ 28ನೇ ತಾರೀಕಿಗೆ ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಶ್ರೀ ಮಾನಿಪುರ ಗುರುಮಹಾಂತ ಸ್ವಾಮಿಗಳು ಸಂಸ್ಥಾನ ಮಠ, ಚಿತ್ರಗಿ ಸಂಸ್ಥಾನ ಮಠ ಇಲ್ಕಲಿಯವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ಅದೇ ರೀತಿ ನಮ್ಮೂರಿನ ಗಚ್ಚಿನ ಮಠದ ಸ್ವಾಮಿಗಳಾದಂತ ಶ್ರೀ ಪೂಜ್ಯ ಅಮರೇಶ್ವರ ದೇವರು ಇವರು ಕೂಡ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ಅದೇ ರೀತಿ ವಿಮ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದಂತಹ ಕಾರ್ಯಾಧ್ಯಕ್ಷರಾದಂತಹ ಶ್ರೀ ಡಾಕ್ಟರ್ ವೀರಣ್ಣ ಚರಂತಿಮಠ ಇವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದು, ಕಾರ್ಯಕ್ರಮದ ಗೌರವ ಕಾರ್ಯದರ್ಶಿಗಳಾದಂತಹ ಮಹಾಂತೇಶ್ ಕಡಪಟ್ಟಿ ಇವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಎಂಎಂ ತೆನಾಡಿ ನಿವೃತ್ತ ಮುಖ್ಯ ಶಿಕ್ಷಕರು ವಿಮ ಪ್ರೌಢಶಾಲೆ ಹುನಗುಂದಿಯವರು, ಅದೇ ರೀತಿಯಲ್ಲಿ ಗೌರವ ಉಪಸ್ಥಿತರು ಶ್ರೀ ಎಒ ಬಿರಾದಾರ್ ಗುರುಗಳು, ನಿವೃತ್ತ ಮುಖ್ಯ ಗುರುಗಳು ವಿಮ ಬಾಲಕಿಯರ ಪ್ರೌಢಶಾಲೆ ಹುನಗುಂದಿಯವರು,
ಅದೇ ರೀತಿ ಪ್ರಸ್ತುತ ಭೀಮ ಪ್ರೌಢಶಾಲೆಯ ಮುಖ್ಯ ಗುರುಗಳಾದಂಥ ಎಸ್ ಸಿ ರಾಜುರವರು ಈ ಕಾರ್ಯಕ್ರಮದ ಗೌರವ ಉಪಸ್ಥಿತಿಯನ್ನು ವಹಿಸಲಿದ್ದು, ಅದೇ ರೀತಿ ಇನ್ನೊಂದು ಭೀಮ ಗುರುಮಹಂತ ಗುರುವಾಚಾರ್ಯ ಮಠ ಗುರುಗಳ ಸ್ಮಾರಕ ಪ್ರೌಢಶಾಲೆಯ ಬಾಲಕಿಯರ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿಯರಾದಂತಹ ಶ್ರೀಮತಿ ಶಶಿಕಲಾ ಎನ್ ಇವರು ಕೂಡ ಗೌರವ ಉಪಸ್ಥಿತಿಯನ್ನು ವಹಿಸಲಿದ್ದು, ಇದರ ಜೊತೆಗೆ ನಮಗೆ ಕಲಿಸಿದಂತ ಎಲ್ಲ ಗುರುಗಳು ಹಾಗೂ ಗುರುಮಾತೆಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರೆಲ್ಲರಿಗೂ ನಾವು ಗೌರವ ಸನ್ಮಾನವನ್ನು ಮಾಡಲಿದ್ದೇವೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮ ಬೆಳಗ್ಗೆ 9 ಗಂಟೆಗೆ ಡೊಳ್ಳು ಕುಣಿತದೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸಿ ಮಹಾಂತೇಶ ಮಠದ ಶ್ರೀ ಬಸವ ಮಂಟಪದಲ್ಲಿ ಹೋಗಿ ಅಲ್ಲಿಂದ ಮೆರವಣಿಗೆ ಬಂದು ಗುರುವಾಚಾರ್ಯ ಮಠ ಗುರುಗಳ ಸಮಾಧಿಗೆ ಗೌರವ ವಂದನೆಯನ್ನು ಸಲ್ಲಿಸಿ ಅಲ್ಲಿಂದ ಹೈಸ್ಕೂಲ್ನೊಳಗೆ ಭೀಮ ಪ್ರೌಢಶಾಲೆಯ ನೂತನ ಸಭಾಭವನ ಅಲ್ಲಿ ಮೆರವಣಿಗೆ ಬಂದು ಅಲ್ಲಿ ಕಾರ್ಯಕ್ರಮ ಜರುಗುವುದು. ಎಲ್ಲರೂ ತಾವು ಮಾಧ್ಯಮವಾಗಿ ವಿನಂತಿ. 27 ದಿನ ಸ್ನೇಹ ಸಮ್ಮೇಳನ ಇರುತ್ತೆ. 4 ಗಂಟೆಗೆ ಸ್ಟಾರ್ಟ್ ಆಗ್ತೈತಿ. ಅಲ್ಲಿ ಕೂಡ ಮಾಧ್ಯಮದವರು ನಮ್ಮ ಉಪಸ್ಥಿತಿ ಇರಬೇಕಂತ ಅವ್ರಿಗೆ ಕೇಳ್ಕೊತೀವಿ. ಆಮೇಲೆ ಇದರೊಳಗೆ ಶಿಕ್ಷಕರು ಮತ್ತು ಹಾಗೂ ಶಿಕ್ಷಕೇತರ ಸಿಬ್ಬಂದಿಗಳು ಕೂಡ ಪಾಲ್ಗೊಳ್ಳಕತ್ತಾರೆ. ಇಲ್ಲಿ ವಿದ್ಯಾರ್ಥಿ ಅಂತ 2 ಸ್ಕೂಲ್ ಟ್ರೈನಿಂಗ್ ಮಾಡ್ತೀವಿ. ಹಾಗಾಗಿ ವಿದ್ಯಾರ್ಥಿನಿಯರು ಕೂಡ ಇದ್ರೊಳಗೆ ಪಾಲ್ಗೊಳ್ಳಕತ್ತೀವಿ. ಇದ್ರ ಮುಖಾಂತರ ನಿಮ್ಮ ಮಾಧ್ಯಮ ಮುಖಾಂತರ ಎಲ್ಲ ನಮ್ಮ ಸ್ನೇಹಿತರು ಇನ್ನೂ ಒಂದು ಜನಕ್ಕೆ ಪತ್ರಿಕಾ ಮೂಲಕವಾಗಿ ನಾವು ಕೇಳ್ಕೊತೀವಿ. ಈ ಕಾರ್ಯಕ್ರಮವನ್ನು ನಾವು 2 ಹಂತದೊಳಗೆ ಮಾಡಬೇಕು ಅಂತ ತೀರ್ಮಾನ. ಒಂದು, ಹಿಂದಿನ ದಿವಸ ರಾತ್ರಿ ಎಲ್ಲ ಸ್ನೇಹಿತರನ್ನು ಸೇರಿಸಿ ಪರಿಚಯ ಮತ್ತು ಒಂದು ವಿಚಾರ ಸಂಕಿರಣ ತರ ಮಾಡೋಣ ಅಂತ ಅನ್ಕೊಂಡಿದ್ವಿ. ಸಂಜೆ 4 ಗಂಟೆಯಿಂದ ಶುರುವಾಗಿ 7 ಗಂಟೆ ಒಳಗಡೆ ಈ ಕಾರ್ಯಕ್ರಮವನ್ನು ಮುಗಿಸುವುದೈತಿ. ಯಾಕಪ್ಪ ಅಂದ್ರೆ ಮಾರನೇ ದಿವಸ ಬೆಳಿಗ್ಗೆ ಗುರುವಂದನಾ ಕಾರ್ಯಕ್ರಮ ಇರೋದ್ರಿಂದ ಗುರುವಂದನಾ ಕಾರ್ಯಕ್ರಮವನ್ನ ವಿಶೇಷವಾಗಿ ಈ ಕಾರ್ಯಕ್ರಮ ಸಂಪೂರ್ಣ ದಿವಸವನ್ನ ಗುರುಗಳಿಗೆ ಮೀಸಲಿಡಬೇಕು ಅಂತ ನಾವು ತೀರ್ಮಾನ ಮಾಡಿದ ಕಾರಣ ಈ ಸಂಪೂರ್ಣ ಕಾರ್ಯಕ್ರಮದ ಸುಮಾರು 3 ರಿಂದ 4 ಗಂಟೆವರೆಗೂ, ಬೆಳಿಗ್ಗೆ 9 ಗಂಟೆಯಿಂದ ಚಾಲುವಾಗಿ 3 ಗಂಟೆಯಿಂದ 4 ಗಂಟೆವರೆಗೂ ಸಂಪೂರ್ಣ ಗುರುಗಳಿಗೆ ಗೌರವ ಸಲ್ಲಿಸುವುದು ಸಮಾರಂಭ. ಮತ್ತೆ ಗುರುಗಳ ಜೊತೆ ಇದುವರೆಗೂ ಏನು ಮಾರ್ಗದರ್ಶನ ಮಾಡಿದರೆ ಇನ್ನೂ ಕೂಡ ಅವ್ರ ಮಾರ್ಗದರ್ಶನವನ್ನು ನಾವು ಮುನ್ನಡೆಯಬೇಕು ಅಂತ ಅಂದ್ಕೊಂಡಿದ್ವಿ. ಅವ್ರು ಯಾವ ರೀತಿ ಮಾರ್ಗದರ್ಶನ ಮಾಡ್ತಾರೆ ಅನ್ನೋದನ್ನ ಇನ್ನೊಂದ್ಸರಿ ಅವರ ಸಂಖ್ಯೆಗಳು ಮತ್ತೊಂದ್ಸರಿ ಅವರ ಮಾರ್ಗದರ್ಶನ ತಗೊಂಡು ನಾವೆಲ್ಲರೂ ಸ್ನೇಹಿತರು ಸುಮಾರು 27 ವರ್ಷದ ನಂತರ ಒಟ್ಟಿಗೆ ಸೇರ್ತಾ ಇದ್ವಿ. 26 ವರ್ಷದ ನಂತರ ಒಟ್ಟಿಗೆ ಸೇರ್ತಾ ಇದ್ವಿ. ಸೊ ಇದು ಒಂದು ನಮಗೆ ಮರೆಯಲಾಗದ ಕ್ಷಣ ಆಗತ್ತೆ ಅಂತ ನಾವೆಲ್ಲರೂ ಭಾವಿಸಿದ್ವಿ. ದಯವಿಟ್ಟು ಪತ್ರಿಕಾ ಮಿತ್ರರು ಈ ಇದರಲ್ಲಿ ನಮಗೆಲ್ಲ ಸಹಕರಿಸಿ ಕಾರ್ಯಕ್ರಮದ ದಿನ ದಯವಿಟ್ಟು ಎಲ್ಲ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಆಗಮಿಸಿ ಕಾರ್ಯಕ್ರಮದ ಸಂಪೂರ್ಣ ಕಾರ್ಯಕ್ರಮದ ಕವರೇಜ್ ಅನ್ನು ಮಾಡಬೇಕು ಅಂತ ಹೇಳಿ ನಮಗೆ ಈ ಮೂಲಕ ಕೇಳ್ಕೊಳ್ತೇವೆ.